ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಟು ವಿಲೇಜ್ ಲೈಫ್ ಸ್ಟೈಲ್ ವಿತ್ ತೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ಖಾರದ ಪುಡಿ ನಮ್ಮ ಮನೆ ಶೈಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಆಲ್ರೆಡಿ ಒಲೆ ಹಸಿದ್ದೀವಿ, ಹಾಗೆ ಒಲೆ ಹಸಿ ಖಾರದ ಪುಡಿ ಸಾಮಾನು ಹುರಿಯೋಕ್ಕೆ ಎಲ್ಲ ಇಟ್ಟಿದ್ದೀವಿ. ನೋಡಿ, ಎಲ್ಲ ಸಾಮಾನು ಈ ಥರ ಒಂದೊಂದಾಗಿ ಹುರ್ಕೋಬೇಕು. ಮೊದಲನೇಗೆ ಮೆಣಸಿನ್ಕಾಯಿ ಹುರ್ಕೋದು ಅಂದರೆ ಎಲ್ಲನೂ ಹುರಿಯೋದನ್ನು ತೋರಿಸಿಲ್ಲ, ಒಂದನ್ನು ನೀಟಾಗಿ ಹುರಿಯೋದನ್ನು ತೋರಿಸಿದ್ದೀವಿ. ಹಾಗೆ ಎಲ್ಲ ನೀಟಾಗಿ ಇದನ್ನು ಅದ್ರ ಗಂಬಳು ಬರೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಅಥವಾ ಹುರ್ಕೋಬೇಕು. ಹುರ್ಕೊಂಡು ಒಂದೊಂದು ಬೇರೆ ಪಾತ್ರೆಗೆ ಹಾಕೋಬೇಕು. ಇವಾಗ ನೋಡಿ, ಇದು ಕಡಲೆ, ಜೀರಿಗೆ, ಸಾಸಿವೆ, ಮೆಂತ್ಯ, ಮೆಣಸು, ಕೊತ್ತಂಬರಿ, ಉದ್ದಿನಕಾಳು, ಬ್ಯಾಡಗಿ ಮೆಣಸಿ ಹಣ್ಣು, ಒಣಮೆಣಸಿ ತಳ್ಳು, ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದು ಅರಿಶಿಣ, ನಮ್ಮ ಮನೇಲಿ ನಾವೇ ಬೆಳೆದಿರೋದು ನ್ಯಾಚುರಲ್ಲಾಗಿ. ಅಕ್ಕಿ, ಬೇಳೆ ಎಲ್ಲನೂ ಈ ಥರ ಹುರಿದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಆಮೇಲೆ ಈ ಥರ ಖಾರದ ಪುಡಿ ಮಿಲ್ಲಲ್ಲಿ ಮಾಡಿಸಿರೋದು. ನಿಮಗೆ ಬೇಕಾದರೆ ಯಾವ ರೀತಿ ಬಾಕ್ಸಲ್ಲಿ ಸ್ಟೋರೇಜ್ ಮಾಡೋದು, ನಮ್ಮನೇಲಿ ಮಡಿಕೆಯಲ್ಲೇ ಸ್ಟೋರೇಜ್ ಮಾಡೋದು. ಯಾವ ರೀತಿ ಸ್ಟೋರೇಜ್ ಮಾಡೋದು, ತುಂಬಿಟ್ಟೋದು, ಅದಕ್ಕೆ ಏನೇನು ಸಾಮಾನು ಹಾಕಬೇಕಲ್ಲ ಅಂತ ಹೇಳ್ತೀನಿ. ಎಷ್ಟು ಕ್ವಾಂಟಿಟಿ ಅಂತ ಎಲ್ಲನೂ ಹೇಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಕೊತ್ತಂಬರಿ 2 kg, ಮೆಣಸಿನ್ಕಾಯಿ 2 kg, ಜೀರಿಗೆ 3/4 kg, ಮೆಣಸು 100 ಗ್ರಾಮು, ಹುರಿಗಡಲೆ ಅಥವಾ ಕಡಲೆ ಅರ್ಧ kg, ಬೇಳೆ ಅರ್ಧ kg, ಉದ್ದು ಅರ್ಧ kg, ಸಾಸಿವೆ 1/4 kg, ಮೆಂತ್ಯ 1/4 kg, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಅಕ್ಕಿ ಅರ್ಧ kg, ಅರಿಶಿಣ ಅರ್ಧ kg. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಸ್ಟೋರೇಜ್ ಮಾಡೋ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ.